ಓ, ಒಂದು ಭಯಂಕರ ಅಪಘಾತ ಆಗಿದೆ ನೋಡಿ ದಾರಿಯಲ್ಲಿ ಹೋಗುವಾಗ. ಮ್ಯಾಕ್ಸಿನ್ ಹಾಗೂ ಮ್ಯಾಕ್ಸಿನಿನ ಅಪ್ಪ ಈಗ ನಮ್ಮನ್ನು ಮ್ಯಾಕ್ಸಿನಿನ ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮ್ಯಾಕ್ಸಿನಿನ ಅಪ್ಪನ ಅಮ್ಮನ ಮನೆಗೆ. ಅದೊಂದು ಹಳ್ಳಿ ಅಂತೆ. ಇವತ್ತು ನನಗೆ ಚೈನಾದ ಹಳ್ಳಿ ಪ್ರದೇಶ ನೋಡಲಿಕ್ಕೆ ಸಿಗ್ತದೆ. ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತಾನೆ ನನ್ನೊಟ್ಟಿಗೆ. ಮ್ಯಾಕ್ಸಿನ್ ಪ್ರಕಾರ ಇದು ತುಂಬ ಚಿಕ್ಕ ಸಿಟಿ, ಆದರೆ ನನ್ನ ಪ್ರಕಾರ ಇದು ನೋಡಲಿಕ್ಕೆ ಅತ್ಯಂತ ದೊಡ್ಡ ಸಿಟಿ. ಅದ್ಭುತವಾಗಿ ಡೆವಲಪ್ ಆಗಿದೆ ಈ ಸಿಟಿ. ಸುಮಾರು ಅರ್ಧ ಗಂಟೆ ಹೋದ ಮತ್ತೆ ಈ ಥರ ಒಂದು ಹಳ್ಳಿ ಪ್ರದೇಶಕ್ಕೆ ತಲುಪಿದೆವು. ಈಗ ನಾವು ನೋಡ್ಬೋದು ಇದು ಸ್ವಲ್ಪ ಹಳ್ಳಿಯ ಪ್ರದೇಶ ಅಂಥೇಳಿ. ದಾರಿಗಳನ್ನು ಹಾಗೆ ಇಲ್ಲಿಯ ಸೊಪ್ಪು ತರಕಾರಿ ಎಲ್ಲ ಮಾಡುವ ಒಂದು ಗದ್ದೆ ಇರ್ಬೋದು. ಇದನ್ನೆಲ್ಲ ನೋಡುವಾಗ ನಾವು ಅಂದಾಜು ಮಾಡ್ಬೋದು ಇದು ಸಿಟಿ ಇರುವ ಜಾಗ ಅಲ್ಲ ಅಂಥೇಳಿ. ನೋಡಿ, ಆದರೂ ಆಶ್ಚರ್ಯ ಇರೋದು ಅಂತ ಹೇಳಿದರೆ ರೋಡಲ್ಲಿ ಒಂದೇ ಒಂದು ಕಸ ಕಾಣೋದಿಲ್ಲ ಆಯಿತಾ. ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ತಾರೆ ಅಂತಿಲ್ಲ. ಪ್ಲ್ಯಾಸ್ಟಿಕ್ಗಳಿರಲಿ, ಕಸಗಳಿರಲಿ, ಅಥವಾ ಅಲ್ಲಲ್ಲಿ ಉಗ್ದುಕೊಂಡಿರ್ಬೋದು, ಎಂತ ಕಾಣೋದಿಲ್ಲ. ಹಸಿ ತರಕಾರಿಗಳು ಕೂಡ ಈಗ ಬಾಳೆಹಣ್ಣಿನ ಸಿಪ್ಪೆ ಈ ಥರದ್ದೆಲ್ಲ ಹೇಗೂ ಕೊಳ್ತು ಹೋಗ್ತದಲ್ಲ ಅಂಥೇಳಿ ಇರುವಂಥದ್ದನ್ನು ಕೂಡ ಎಲ್ಲಿ ಕೂಡ ಬಿಸಾಡಿದ್ದು ಕಾಣೋದಿಲ್ಲ ಆಯಿತಾ. ಇದೊಂದು ನನಗೆ ತುಂಬ ಆಶ್ಚರ್ಯ ಆದಂಥದ್ದು ಇಲ್ಲಿ ನೋಡಿ. ಇಲ್ಲೊಂದು ಬಿಳಿ ಕಲರಿನ ಒಂದು ದ್ವಾರದ ಥರ ಹಾಕಿದ್ದಾರಲ್ಲ, ಯಾರಾದರೂ ತೀರಿ ಹೋದಾಗ ಆ ಥರ ಹಾಕೋದಂತೆ. ಇವತ್ತು ಈ ಊರಲ್ಲಿ ಯಾರೋ ತೀರಿ ಹೋಗಿದ್ದಾರೆ ಅಂತ ಹೇಳಿದ್ದು ಗೊತ್ತಾಯಿತು. ಇಳಿದ ಮತ್ತೆ ಅದನ್ನು ವಿಡಿಯೋ ಮಾಡಲಿಕ್ಕೆ ಸರಿ ಆಗಲಿಕ್ಕಿಲ್ಲ ಅಂಥೇಳಿ ಕಾರಿನ ಒಳಗಿಂದಲೇ ಮಾಡಿದೆ. ತೋರಿಸ್ತೇನೆ ನೋಡಿ. ಅಲ್ಲಿರುವ ಬಿಳಿಯ ದ್ವಾರ. If somebody dead, we often use the white one. But if someone is their wedding or some festival, we will use the red one for celebrate. ಓಕೆ. ಸೊ ಆ ದ್ವಾರ ಉಂಟಲ್ಲ, ಯಾರಾದರೂ ಸತ್ರೆ ಬಿಳಿಯ ದ್ವಾರ ಬಳಸ್ತಾರಂತೆ, ವೈಟ್ ಕಲರ್, ರೈಟ್. ಯಾರಾದರೂ ಮದುವೆ ಆದರೆ, ಮದುವೆ ಸೆಲೆಬ್ರೇಷನ್ ಇದ್ದರೆ ರೆಡ್ ಕಲರ್ ಬಳಸ್ತಾರಂತೆ ದ್ವಾರ. ವಾವ್, ನೋಡಿ ಜಾಗ ಎಷ್ಟು ಚಂದ. ನಮ್ಮ ಹಳ್ಳಿಯ ಊರಿಗೆ ಹೋದಾಗೆ ಆಗ್ತದೆ. ಆದರೆ ಒಂದು ಗಮನಿಸಿ, ಇಲ್ಲಿ ಎಲ್ಲೂ ಒಂದೇ ಒಂದು ಕಸ ಇಲ್ಲ ಆಯಿತಾ. ಇದೊಂದು ಚೈನಾದ ಜನರ ತುಂಬ ಸ್ಪೆಷಲ್ ವಿಷಯ. Hi. This is my father's sister. Oh. And you can can video, right? Yes. She won't feel shy. No, that's okay. I call. 你好 Hello 谢谢你他是西藏的，帅哥你好，这是我的姑姑，这是我爸爸，你好。ಇದು
ಮ್ಯಾಕ್ಸಿನ ಅಜ್ಜಿ ಮನೆ. ಮ್ಯಾಕ್ಸಿನ ಅಜ್ಜಿ ನಿಹಾ. ಎಷ್ಟು ಚಂದ ಮನೆ. ನಮ್ಮಲ್ಲೆಲ್ಲ ಊರಲ್ಲಿರುವ ಹಾಗೆ ಸಿಂಪಲ್ ಮನೆ, ಸ್ಪೆಷಲ್ ಅಂತ ಇಲ್ಲ. ಒಂದು ಬೆಡ್ರೂಮ್, ಇಲ್ಲೊಂದು ಬೆಡ್ರೂಮ್, ಇಲ್ಲಿ ಅಡುಗೆ ಕೋಣೆ. ನಮ್ಮ ಊರಿನ ಮನೆಗಳ ಥರವೇ. ಹಾಗೆ ನಮ್ಮಲ್ಲಿ ಕೊಡುವ ಥರ ಸ್ವೀಟ್ ಕೊಡೋದೊಂದು ಕ್ರಮ. ಇಲ್ಲಿ ಕೂಡ ನೋಡಿ, ಸತ್ತಾಗ ದೊಡ್ಡಕ್ಕೆ ಪದ್ಯ ಹಾಕಿಕೊಂಡು ಮೆರವಣಿಗೆ, ಪದ್ಯ ಅಲ್ಲ ತಾಳ ಎಲ್ಲ ಹಾಕಿ ವಾದ್ಯಗಳನ್ನೆಲ್ಲ ಇಟ್ಟು ಮೆರವಣಿಗೆ ಮಾಡೋದು ಕ್ರಮ. ಸುಮಾರು ನಮ್ಮದೇ ಶೈಲಿಯ ಒಂದು ರಿಚುವಲ್ಸ್ ಇಲ್ಲಿ ಹಳ್ಳಿಗಳಲ್ಲಿ ಕಾಣ್ಬೋದು. ನೋಡುವಾಗ ನನಗೆ ಇಲ್ಲಿಗೆಲ್ಲ ಬಂದು ನೋಡ್ತಾ ಇರುವಾಗ ನಮ್ಮ ಊರನ್ನೇ ನೆನಪಾಗ್ತದೆ. ಹೆಚ್ಚಿನ ಸಿಮಿಲಾರಿಟೀಸ್ ಕೂಡ ಉಂಟು ಇಲ್ಲಿ. ನೋಡಿ ರೋಡ್ಗಳು ಇಲ್ಲಿದು ನಮ್ಮ ಹಾಗೆ ಸಿಮೆಂಟ್ ರೋಡ್, ನಮ್ಮ ಹಾಗೆ ಕರ್ಗಲ್ಲಿನ ಸಿಮೆಂಟಿನ ರೋಡ್. ಈಗ ನಾವು ಹೋಗ್ತಾ ಇರೋದು ಮ್ಯಾಕ್ಸಿನಿನ ಅಜ್ಜಿ ಹಾಗೂ ಅತ್ತೆಯ ಗಾರ್ಡನ್ ಏರಿಯಾಕ್ಕೆ. ಗಾರ್ಡನ್ ಅಲ್ಲ, ತೋಟಕ್ಕೆ, ಅಗ್ರಿಕಲ್ಚರ್ ಏರಿಯಾಕ್ಕೆ. ಎಂಥ ಚಂದದ ಜಾಗ ನೋಡಿ ಆಯಿತಾ. ಇಲ್ಲಿ ಕ್ಲೀನಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ನಂಗೆ ಆಶ್ಚರ್ಯ ಆಗೋದು. ಯಾವ ಮೂಲೆಗೆ ಹೋದರೂ ಅಷ್ಟು ನೀಟಿಟ್ಟಿದ್ದಾರೆ. ಹೀಗೆ ಕೆಸರಿರೋದು ಸಾಮಾನ್ಯ, ಆದರೆ ಕೆಸರಿನೊಟ್ಟಿಗೆ ಪ್ಲಾಸ್ಟಿಕ್ಗಳು ಕಾಣಲಿಕ್ಕೆ ಸಿಗೋದಿಲ್ಲ, ಅದು ಆಶ್ಚರ್ಯ. ಚೈನಾದಲ್ಲಿ ಪ್ಲಾಸ್ಟಿಕ್ ಅತ್ಯಂತ ಹೆಚ್ಚಾಗಿ ಬಳಸ್ತಾರೆ.2兄弟7个的，你看我俺不14个娃。那以前不是我们这个年代的好吧Lotus oh. Lotus pond. Is it Lotus pond? Yes. ತಾವರೆ ಕೆರೆ. ಓ, ತಾವರೆ ಬೀಜಗಳನ್ನು ಕಾಣ್ಬೋದು ಅಲ್ಲಲ್ಲಿ, ಕಪ್ಪು ಕಪ್ಪು ರೌಂಡ್ ರೌಂಡ್. ತುಂಬ ಪ್ರಶಾಂತ ಪ್ರದೇಶ. ಅಲ್ಲಿ ನೀವು ಪದ್ಯ ಕೇಳ್ಬೋದಲ್ಲ, ಆ ಮೂಲೆಯಿಂದ. ಅಲ್ಲಿ ಯಾರೋ ತೀರಿ ಹೋದ ಮನೆ ಅದು. ಅಲ್ಲಿ ತುಂಬ ಜನ ಸೇರಿದ್ದಾರೆ. ಹಾಗೆ ಎಲ್ಲರಿಗೆ ಗೊತ್ತಾಗಲಿ ಅಂತ ಹೇಳಿ ದೊಡ್ಡಕ್ಕೆ ಪದ್ಯ ಹಾಕಿದ್ದಾರೆ ನೋಡಿ. ಈ ಜಾಗ ಎಷ್ಟು ಚೆಂದ ಉಂಟು. ಸಾಸಿವೆ ಕಾಳಿನ ಕೃಷಿ. ಇದು ಎಣ್ಣೆಗೆ ಅಂತೆ, ಸಾಸಿವೆ ಎಣ್ಣೆ. ಇಂಗ್ಲೀಷಲ್ಲಿ ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತಾರೆ, ಕನ್ನಡದಲ್ಲೇ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಸಾಸಿವೆ ಅಂತ ಹೇಳಿದ್ದು ನಾನು. ನಾನಿದು ಫಸ್ಟ್ ಟೈಮ್ ಇಂಥ ಕೃಷಿ ನೋಡೋದು.
ದಕ್ಷಿಣ ಕನ್ನಡದಲ್ಲಿ ನಮ್ಮ ಮರ್ಕಂಜದಲ್ಲಿ ಜಾಸ್ತಿ ಅಡಿಕೆ, ತೆಂಗು, ಬಾಳೆ ಕೃಷಿಯೇ ಜಾಸ್ತಿ. ಹಾಗಾಗಿ ಈ ಥರದ ಕೃಷಿ ನಾನಿದು ಸುರು ನೋಡೋದು. ಮೈಸೂರಿನ ದಾರಿಯಲ್ಲೆಲ್ಲ ಹೋಗುವಾಗ ಕಂಡಿದ್ದೇನೆ ಇಂಥ ಗಿಡಗಳು, ಆದರೆ ಅದರ ಬಗ್ಗೆ ಡೀಪಾಗಿ ಇಳಿದು ಕೃಷಿಯನ್ನೇ ನೋಡುವ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಇದು ಫಸ್ಟ್ ಟೈಮ್ ನೋಡಲಿಕ್ಕೆ ಸಿಕ್ಕಿದ್ದು ನನಗೆ. ಎಂತಾದರೂ ಬೇರೆ ಹೆಸರಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇದು ನೋಡಿ ಮೂಲಂಗಿ ಕೃಷಿ. ಇಲ್ಲಿ ಮೂಲಂಗಿ ಕಾಣ್ಬೋದು ನಾವು. ಮೂಲಂಗಿ ಇಲ್ಲೆಲ್ಲ ಮೂಲಂಗಿ ಉಂಟು. ಇಲ್ಲೆಲ್ಲ ನಮ್ಮ ಹಾಗೆ ಅಷ್ಟು ಜಾಗ್ರತೆಯಲ್ಲಿ ನೋಡೋದಿಲ್ವಾ ಅಂತ ಬೇಲಿಯೆಲ್ಲ ಬೇಕಾಗುವುದಿಲ್ಲ ನೋಡಿ. ಬೇಲಿಯ ಬದಲು ಹೀಗೆ ಹಾಕಿ ಇಟ್ಟಿದ್ದಾರೆ. ಮರದ ಗೆಲ್ಲುಗಳನ್ನು ಹಾಕಿ ಇಟ್ಟಿದ್ದಾರೆ ನಡಿಲಿಕ್ಕೆ ಕಷ್ಟ ಆಗುವ ಹಾಗೆ. ಅದು ಬಿಟ್ಟರೆ ಬೇರೆ ಎಂತ ಇಲ್ಲಿ ಬೇಲಿ ಇರ್ಬೋದು ಅಥವಾ ಪ್ರಾಣಿಗಳು ಬರದಾಗೆ ಎಂತ ಮಾಡಲಿಲ್ಲ. ಮೋಸ್ಟ್ಲಿ ಇಲ್ಲಿ ಹಾಗೆ ಪ್ರಾಣಿಗಳು ಓಡಾಡೋದು ಕಮ್ಮಿ ಇರ್ಬೋದು. ಮತ್ತು ಇಲ್ಲಿ ದನಗಳು ಎಲ್ಲ ಆಚೀಚೆ ಓಡಾಡಲಿಕ್ಕೆ ಕಾಣಲಿಕ್ಕೆ ಸಿಗೋದಿಲ್ಲ. ಯಾಕೆಂತ ಹೇಳಿದರೆ ಯಾವ ಮನೆಯಲ್ಲಿ ದನ ಸಾಕ್ತಾರೆ ಅವರದನ್ನು ಕಾಂಪೌಂಡ್ ಒಳಗೆ ಕಟ್ಟಿ ಇಡ್ತಾರೆ. ಆಚೀಚೆ ಓಡಾಡಲಿಕ್ಕೆ ಇಲ್ಲ, ಇನ್ನೊಬ್ಬರಿಗೆ ಉಪದ್ರ ಆಗ್ತದೆ ಅಂಥೇಳಿ. ವಾವ್, ತುಂಬ ಚಂದದ ಏರಿಯಾ ಇದು. ನನಗೆ ಒಂದು ಎಷ್ಟು ಅಂತ ಹೇಳಿದರೆ ನನ್ನ ಸ್ವಂತ ಮನೆಗೆ ಬಂದಷ್ಟು ಫೀಲ್ ಆಯಿತು. ಇಲ್ಲಿ ಮ್ಯಾಕ್ಸಿನ್ ಅಪ್ಪ ಅಮ್ಮ ಅತ್ತೆ ಇರ್ಬೋದು, ಎಲ್ಲರೂ ಒಂದು ಮನೆಯ ಫೀಲಿಂಗೇ ಕೊಡ್ತಿದ್ದಾರೆ. ಹಾಗೆ ಈ ವಾತಾವರಣ ಕೂಡ ಹಳ್ಳಿಗೆ ಹೋದಾಗೆ ಅನ್ನಿಸ್ತಾ ಉಂಟು. ತುಂಬ ಖುಷಿ ಆಗ್ತದೆ. ಬಾತುಕೋಳಿ ಹಾಗೆ ಕೋಳಿಗಳು, ಕೋಳಿ ಸಂರಕ್ಷಣೆ. ಓಕೆ, ಇಲ್ಲಿ ಪದ್ಯಗಳನ್ನು ಹಾಕಿದ್ದಾರೆ. ಸಾವಿನ ಮನೆಗೆ ಹೋಗುವ ಜನರದು. ನಾನು ಅಲ್ಲಿ ಹತ್ರ ಮನೆ ಎದುರು ವಿಡಿಯೋ ತೆಗಿಲಿಲ್ಲ. ಕ್ರಮ ಎಲ್ಲ ನೋಡುವಾಗ ನಮ್ಮ ಶೈಲಿ ಉಂಟಾಯ್ತಾ. ಜನರು ತರಕಾರಿ ಇರ್ಬೋದು ಅಥವಾ ಎಂಥ ಅಗತ್ಯದ ವಸ್ತುಗಳು ಬೇಕು ಅದನ್ನೆಲ್ಲ ಹತ್ತಿರದ ಮನೆಯವರು ತಗೊಂಡು ಬರೋದು. ಹಾಗೆ ವಾದ್ಯಗಳು, ಮತ್ತು ಈ ಭಾರತದಲ್ಲೂ ಕೆಲವು ಸಂಪ್ರದಾಯಗಳಲ್ಲಿ ವಾದ್ಯಗಳು ಎಲ್ಲ ಇರ್ತದಲ್ಲ ಸತ್ತ ಮನೆಯಲ್ಲಿ, ಹಾಗೆ ವಾದ್ಯಗಳು. ಮತ್ತು ಸುಮಾರು ಜನ ಸೇರಿದ್ದಾರೆ, ಒಂದು 150ಕ್ಕಿಂತ ಜಾಸ್ತಿ ಜನ ಸೇರಿದ್ದಾರೆ. ಈ ಸಂಪ್ರದಾಯ ಒಂದು ನನಗೆ ಹತ್ತಿರದಿಂದ ನೋಡಲಿಕ್ಕೆ ಸಿಕ್ಕಿದ್ದು. ಒಂದು ಚೈನೀಸ್ ಕಲ್ಚರ್ ಹಾಗೂ ಭಾರತೀಯ ಕಲ್ಚರಿಗೆ ಏನು ಸಾಮ್ಯತೆ ಅಂತ ಹೇಳಿ ಗೊತ್ತಾಗಲಿಕ್ಕೆ ಒಂದು ಸಹಾಯ ಆಯಿತು. ಇನ್ನೂ ಸಹ ಎಕ್ಸ್ಪ್ಲೋರ್ ಮಾಡುವ. ಎಲ್ಲ ಥ್ಯಾಂಕ್ಸ್ ಮ್ಯಾಕ್ಸಿನ್ ಅಮ್ಮ ಅಪ್ಪನಿಗೆ. ಯಾಕೆ ಅಂತ ಹೇಳಿದರೆ ಅವರಿಂದಾಗಿ ನನಗೆ ಈ ಹಳ್ಳಿಯನ್ನು ನೋಡಲಿಕ್ಕೆ ಸಿಕ್ಕಿದ್ದು. ಬಾಯ್ ಬಾಯ್ ಬಾಯ್. 再见再见。去北街玩。好的。ನಾವೀಗ ಮ್ಯಾಕ್ಸಿನಿನ ಅಜ್ಜಿ ಮನೆಯಿಂದ ವಾಪಸ್ ಹೊರಟೆವು. ಈಗ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೆ ಅಂತ ನೋಡುವ. ಹಳ್ಳಿಯ ಪಾರ್ಟ್ 2 ವಿಡಿಯೋ ಇದಿಲ್ಲಿಗೆ ಮುಗಿತಾ ಉಂಟು. ನೆಕ್ಸ್ಟ್ ಇದು ಪಾರ್ಟ್ 3 ಹಾಕ್ತೇನೆ, ಕಾಯ್ತಾ ಇರಿ.还好。